ಎಸ್, ಜಾತಿ ಗಣತಿಗೆ ಹಿಂದೇಟೇನಾದ್ರೂ ಹಾಕಿದ್ರೆ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಭಯ. ನೇಮಕ ಮಾಡಲಾದ ಗಣತಿದಾರರು ತರಬೇತಿಗೆ ನಿಗದಿಪಡಿಸಿರುವ ದಿನಾಂಕದಂದು ಕಡ್ಡಾಯವಾಗಿ ಭಾಗವಹಿಸತಕ್ಕದ್ದು. ಮನೆ ಮನೆ ಸಮೀಕ್ಷೆ ಕೈಗೊಂಡ ಸಮಯದಲ್ಲಿ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸಿ ಮನೆ ಸಮೀಕ್ಷೆ ಕೈಗೊಂಡ ಸಮಯದಲ್ಲಿ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸಿ ಡಿಜಿಟಲ್ ತಂತ್ರಾಂಶದಲ್ಲಿ ನಮೂದಿಸಬೇಕು. ಸಮೀಕ್ಷೆಯಲ್ಲಿ ನಮೂದಿಸಲಾಗುವ 6 ವರ್ಷ ಮೇಲ್ಪಟ್ಟ ವ್ಯಕ್ತಿ ಆಧಾರ್ ದೃಢೀಕರಣವನ್ನು ಕಡ್ಡಾಯಗೊಳಿಸುವುದು. ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ ಮೂಲಕ ತಮಗೆ ವಹಿಸಿರುವ ಕ್ಷೇತ್ರದಲ್ಲಿ ವಾಸವಿರುವ ಕುಟುಂಬದ ಎಲ್ಲ ಸದಸ್ಯರುಗಳ ಸಮೀಕ್ಷೆ ಮಾಡತಕ್ಕದ್ದು. ನೀವು ಕೆಲಸ ಮಾಡಲು ಬಯಸುವ ವಾರ್ಡ್ಗಳ ಆಯ್ಕೆಗಳನ್ನು ತರಬೇತಿ ದಿನದಂದು ಕೇಳಲಾಗುತ್ತೆ. ಈ ಆದೇಶವನ್ನು ತಾವು ಪಾಲಿಸಲು ಬದ್ಧರಾಗಿರತಕ್ಕದ್ದು. ಒಂದು ವೇಳೆ ಈ ಆದೇಶವನ್ನು ಪಾಲಿಸದೆ ಉಲ್ಲಂಘಿಸಿ ತರಬೇತಿ ಮತ್ತು ಸಮೀಕ್ಷಾ ಕಾರ್ಯದಲ್ಲಿ ಗೈರು ಹಾಜರಾದಲ್ಲಿ ತಮ್ಮನ್ನು ಅಮಾನತುಪಡಿಸಿ ಶಿಸ್ತು ಕ್ರಮವನ್ನು ಬೆಂಗಳೂರಾದರೆ ಬೆಂಗಳೂರು ಅಥವಾ ಹಳ್ಳಿ ಪ್ರದೇಶ ಆದರೆ ಹಿಂದುಳಿದ ಇಲಾಖೆ ಅವರು ಕೈಗೊಳ್ಳುವರು. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 233 ಅಡಿಯಲ್ಲಿ FIR ದಾಖಲಿಸಲಾಗುವುದು. ಭಾಳ ಜನ ಹಾಸ್ಪಿಟಲೈಸ್ ಆಗಿರ್ತಾರೆ ಅಥವಾ ಸಿವಿಯರ್ ಕಂಡೀಷನ್ಸಿಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗೆ ಏನು ಆಪ್ಷನ್ ಅನ್ನೋದ್ರ ಬಗ್ಗೆ ಭಾಳ ಜನರಿಗೆ ಮಾಹಿತಿನೇ ಇಲ್ಲ. ಈ ಮಾಹಿತಿಗಳನ್ನು ಒದಗಿಸಬೇಕಾಗುತ್ತದೆ. ಮತ್ತು ಇಷ್ಟು ಬೆದರಿಸಿ ಒತ್ತಡ ಹಾಕಿ ಇಷ್ಟು ದಿನದಲ್ಲೇ ಮಾಡಬೇಕು ಭಾಳಷ್ಟು ಕಡೆ ಅಡ್ರೆಸ್ಗಳೇ ತಪ್ಪಾಗಿದೆ. ಕೊಡ್ತಾ ಇರುವಂಥ ಕೋಡ್ಗೂ ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಭಾಳ ಜನ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆಧಾರ್ ಕಾರ್ಡ್ಗಳನ್ನು ಕೊಡ್ತಾ ಇಲ್ಲ. ಒಂಥರ ಈ ಗಣತಿದಾರರು ಹೋಗಿ ಬಾಯಿ ಬಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಿಕ್ಷೆ ಬೇಡದಾದರೂ ಬೇಕು ಮೇಡಮ್, ಈ ಕೆಲಸ ಬೇಡ. ಹೋದ ತಕ್ಷಣ ನಿಂತು ಹೇಳಿದ್ರೆ ಪರವಾಗಿಲ್ಲ, ಯಾಕೆ ಹೇಳ್ಬೇಕು? ಸರ್ಕಾರ ನಮಗೇನಾದರೂ ಕೊಟ್ಟದ? ಸರ್ಕಾರದಿಂದ ಏನು ಉಪಯೋಗ ಆಗದೆ? ಇದರಿಂದ ನಮಗೇನು ಉಪಯೋಗ ಆಗುತ್ತೆ ಅಂತ 108 ಭಾಷಣಗಳನ್ನು ಬಿಗಿದು ಕೆಲವರು ಆಮೇಲೆ ಕುತ್ಕೊಂಡ್ರೆ ಒಂದು 30 ಕ್ವಶನ್ಗೇನೆ ಮೇಡಮ್ ಸಾಕಬೇಕಾಗಿ ಹೋಗುತ್ತೆ. ಜಲ್ದಿ ಮುಗಿಸ್ರಿ, ನಮ್ಮ ಕೆಲಸ ಇದೆ ಅಂತಾರೆ. 60 ಕ್ವಶನ್ ಕೇಳೋಷ್ಟರಲ್ಲಿ ಅವ್ರದ್ದು ಬದ್ದು ಪೇಷನ್ಸ್ ಎಲ್ಲ ಕಳೆದು ಹೋಗಿ ಸಾಕ್ಬಿಡಿ ಸರ್, ಏನೋ ಒಂದು ಬರ್ಕಳೆ ಅತ್ಲಾಗೆ ಅಂತ ಅಂತಾರೆ. ನಮಗೂ ಕೂಡ ಸಾಕಾಗೋಗಿದೆ ಅಂತ ಗಣತಿದಾರರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಾ ಹೇಳಿದರು. ಇಂತಹ ಹಲವಾರು ಸಮಸ್ಯೆಗಳು ಇವೆ. ಆದರೆ ಹಿಡಿದ ಪಟ್ಟನ್ನು ಬಿಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇಲ್ಲ. ದಸರಾ ರಜೆ ಮುಗಿಯುವುದರ ಒಳಗಡೆ ಅಕ್ಟೋಬರ್ 7ನೇ ತಾರೀಕಿನ ಒಳಗಡೆ ಇದನ್ನು ರೆಡಿ ಮಾಡಿ ಕೊಡಬೇಕು. ಎಕ್ಸ್ಟೆಂಡ್ ಮಾಡ್ತೀರಾ? ನೋ, ಎಕ್ಸ್ಟೆಂಡು ಮಾಡಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಶಿಕ್ಷಕರು ರೊಚ್ಚಿಗೆದ್ದಿದ್ದಾರೆ. ರಾಜಸ್ಥಾನ